ಬೆಂಗಳೂರಲ್ಲಿ ರೌಡಿ ಶೀಟರ್ ಬಿಕ್ಲು ಶಿವ ಕೊಲೆ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಎಫ್ಐಆರ್ ರದ್ದು ಕೋರಿ ಹೈಕೋರ್ಟ್ಗೆ ಶಾಸಕರು ಅರ್ಜಿಯನ್ನು ಸಲ್ಲಿಸಿದ್ರಲ್ಲ, ಆ ಅರ್ಜಿಯ ವಿಚಾರಣೆ ಇನ್ನು ಕೆಲವೇ ಕ್ಷಣಗಳಲ್ಲಿ ನಡೆಯಲಿದೆ. ಭೈರತಿ ಬಸವರಾಜ್ ಅವರ ಹೆಸರು ಕೂಡ ಇದೀಗ ಈ ಒಂದು ಪ್ರಕರಣದಲ್ಲಿ ತಳುಕು ಹಾಕಿಕೊಳ್ತಾ ಇದೆ. ಎಫ್ಐಆರ್ ಆಗಿದೆ ಅವರ ಹೆಸರಲ್ಲೂ ಕೂಡ. ಈ ಹಿನ್ನೆಲೆಯಲ್ಲಿ ಎಫ್ಐಆರ್ ರದ್ದು ಕೋರಿ ಹೈಕೋರ್ಟ್ಗೆ ಶಾಸಕರು ಅರ್ಜಿಯನ್ನ ಸಲ್ಲಿಸಿದ್ದಾರೆ. ಕೆಲವೇ ಕ್ಷಣಗಳಲ್ಲಿ ಭೈರತಿ ಬಸವರಾಜ್ ಅವರ ಅರ್ಜಿಯ ವಿಚಾರಣೆ ಬರಲಿದ್ದು, ಶಾಸಕರ ಜೊತೆಗೆ ಕುಂಭಮೇಳಕ್ಕೂ ಕೂಡ ಆರೋಪಿ ಹೋಗಿದ್ದಾನೆ. ಆ ಫೋಟೋಸ್ ಕೂಡ ಇದೆ. ಸೊ ಕೊಲೆ ಆರೋಪಿ ಜಗ್ಗನ ಜೊತೆಗಿನ ಫೋಟೋ ಕೂಡ ವೈರಲ್ ಆಗಿದೆ. ರೌಡಿ ಶೀಟರ್ ಕೊಲೆ ಕೇಸ್ನಲ್ಲಿ ನನ್ನ ಪಾತ್ರ ಇಲ್ಲ ಅಂತ ಹೇಳಿ ಭೈರತಿ ಬಸವರಾಜ್ ಅವರು ಈಗಾಗಲೇ ವಿವರಣೆಯನ್ನ ಕೊಟ್ಟಿದ್ದಾರೆ. ಈ ಸಂದರ್ಭದಲ್ಲಿ ಇವತ್ತು ಭೈರತಿ ಬಸವರಾಜ್ ಅವರ ಪರ ವಿಜೇಂದ್ರ ಬಿಜೆಪಿ ರಾಜ್ಯಾಧ್ಯಕ್ಷ ಬ್ಯಾಟಿಂಗ್ ಅನ್ನ ಮಾಡಿದ್ದಾರೆ. ಫೋಟೋಗಳಿವೆ ಅನ್ನುವ ಕಾರಣಕ್ಕೆ ತೇಜೋವಧೆ ಆಗ್ತಾ ಇದೆ. ಕಾಂಗ್ರೆಸ್ಗರ ಜೊತೆ ಯಾರೆಲ್ಲರ ಜೊತೆ ಫೋಟೋ ಇದೆ ಅನ್ನೋದು ಗೊತ್ತಿದೆ. ಅದರ ಬಗ್ಗೆನೂ ನಾನು ಮಾತಾಡ್ತೀನಿ, ಎಲ್ಲವನ್ನ ಮಾತಾಡ್ತೀನಿ ಅಂತ ಹೇಳಿ ವಿಜಯೇಂದ್ರ ಟಾಂಗ್ ಅನ್ನ ಕೊಟ್ಟಿದ್ದಾರೆ. ಆದರೆ ಇದೀಗ ಭೈರತಿ ಬಸವರಾಜ್ ಅವರು ಕೂಡ ಒಂದು ಸ್ಟೇಟ್ಮೆಂಟ್ ಅನ್ನ ಕೊಟ್ಟರು. ಮಾಧ್ಯಮಗಳ ಜೊತೆ ಮಾತನಾಡುವ ಸಂದರ್ಭದಲ್ಲಿ ನನ್ನ ತೇಜೋವಧೆ ಮಾಡುವಂತಹ ಕೆಲಸ ಇಲ್ಲಿ ಆಗ್ತಾ ಇದೆ ಅನ್ನೋದನ್ನ ಅವರು ಹೇಳಿದ್ರು. ಅಷ್ಟು ಮಾತ್ರ ಅಲ್ಲ, ಎಫ್ಐಆರ್ ದಾಖಲಾಗಿದೆ. ಇಲ್ಲಿ ಎಫ್ಐಆರ್ ದಾಖಲಾದಂತಹ ಹಿನ್ನೆಲೆಯಲ್ಲಿ ಈಗಾಗಲೇ ಅವರು ಕೋರ್ಟ್ಗೆ ಅರ್ಜಿಯನ್ನ ಕೂಡ ಹಾಕಿದ್ದಾರೆ, ಎಫ್ಐಆರ್ ಅನ್ನ ರದ್ದು ಮಾಡಬೇಕು ಅಂತ. ಸೊ ನಿಮಗೆ ನಾವು ಫೋಟೋದಲ್ಲಿ ತೋರಿಸ್ತಾ ಇದೀವಿ ನೋಡಿ, ಕುಂಭಮೇಳಕ್ಕೆ ಹೋದಂತಹ ಸಂದರ್ಭದ ಒಂದು ಫೋಟೋ ಇದು. ಕುಂಭಮೇಳದಲ್ಲಿ ಕೊಲೆ ಆರೋಪಿಯ ಜೊತೆಗೆ ಭೈರತಿ ಬಸವರಾಜ್ ಅವರು ಕೂಡ ಇರುವಂತಹ ಫೋಟೋವನ್ನ ನೀವು ಗಮನಿಸ್ತಾ ಇದ್ರ. A1 ಈ ಪ್ರಕರಣದಲ್ಲಿ ಜಗದೀಶ್ ಅವರ ಆಪ್ತ ಕೂಡ ಹೌದು. ಸೊ ಯಾವುದೇ ಒಂದು ವಿಚಾರಗಳು ಆದಂತಹ ಸಂದರ್ಭದಲ್ಲಿ ಜಗದೀಶ್ ಅವರ ಥ್ರೂನೇ ಈ ಎಲ್ಲಾ ಕೆಲಸಗಳು ಭೈರತಿ ಬಸವರಾಜ್ ಅವರು ಮಾಡ್ತಾ ಇದ್ರು ಅನ್ನುವಂತಹ ಆರೋಪ. ಈ ನಿಟ್ಟಿನಲ್ಲಿ ತನಿಖೆ ಕೂಡ ಆಲ್ರೆಡಿ ಪೊಲೀಸರು ಮಾಡ್ತಾ ಇದ್ದಾರೆ. ಎಫ್ಐಆರ್ ದಾಖಲಾಗಿದೆ. ಎಫ್ಐಆರ್ ದಾಖಲಾದಂತಹ ಹಿನ್ನೆಲೆಯಲ್ಲಿ ತೀವ್ರತರವಾದ ತನಿಖೆಯನ್ನ ನಡೆಸಲಾಗ್ತಾ ಇದೆ. ಆದ್ರೆ ಇದೀಗ ಭೈರತಿ ಬಸವರಾಜ್ ಅವರು ಕುಂಭಮೇಳದಲ್ಲಿ ಕೊಲೆ ಆರೋಪಿಯ ಜೊತೆ ಇದ್ದಂತಹ ಫೋಟೋ ಇದೆಯಲ್ಲ, ಇದು ವೈರಲ್ ಆಗ್ತಾ ಇರುವಂತಹ ಸಂದರ್ಭದಲ್ಲಿ ಅವರ ಆಪ್ತತೆ ಯಾವ ರೀತಿ ಆಗಿತ್ತು, ಅವರು ಯಾವ ರೀತಿಯಾಗಿ ಇವನ ಹತ್ರ ಕೆಲಸವನ್ನ ಮಾಡಿಸ್ತಾ ಇದ್ರು ಅನ್ನುವಂತಹ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಕೂಡ ಪೊಲೀಸರು ತನಿಖೆಯನ್ನ ಮಾಡ್ತಾ ಇದ್ದಾರೆ. ಈ ವಿಚಾರದ ಬಗ್ಗೆ ಯಾವುದೇ ಒಂದು ಮಾಹಿತಿ ಕೂಡ ನನಗೆ ಗೊತ್ತಿಲ್ಲ. ಆದರೂ ಕೂಡ ಸುಖ ಸುಮ್ಮನೆ ಇವತ್ತು ಎಫ್ಐಆರ್ ಆಗಿದೆ ಅಂತೇಳಿ ನೀವು ಸುದ್ದಿ ಮಾಧ್ಯಮದ ಮುಖೇನ ನಾನು ನೋಡಿರ್ತಕ್ಕಂಥದ್ದು. ಹಾಗಾಗಿ ಇದೆಲ್ಲೋ ಒಂದು ಕಡೆ ರಾಜಕೀಯವಾಗಿ ಏನಾದರೂ ಮಾಡಬೇಕಾ ಅಂತೇಳಿ ತೀರ್ಮಾನಗಳು ಮಾಡಿ ಇವತ್ತೇನೋ ಮಾಡಿದ್ದಾರೆ ಅಂತ ಹೇಳಿದ್ರು ಕೂಡ ಗೊತ್ತಿಲ್ಲ. ಅದು ಯಾವ ಜಮೀನು, ಯಾರು ಇವನು, ಏನು ಒಂದು ಸಣ್ಣ ಮಾಹಿತಿ ಕೂಡ ನನಗೆ ಗೊತ್ತಿಲ್ಲ. ಯಾರೇ ಅಧಿಕಾರಿಗಳಾದರೂ ಕೂಡ ಇವತ್ತು ಯಾರಾದರೂ ಆ ರೀತಿಯಾದ ಕಂಪ್ಲೇಂಟ್ ಕೊಟ್ಟಾಗ ನನಗೊಂದು ಮಾಹಿತಿ ಆದರೂ ಕೇಳ್ಬೋದಾಗಿತ್ತಲ್ಲ ಅಧಿಕಾರಿಗಳು, ಪೊಲೀಸ್ ಅಧಿಕಾರಿಗಳು. ಕೇಳದೆ ಇವತ್ತು ಈ ರೀತಿಯಾಗಿ ಎಫ್ಐಆರ್ ಅನ್ನು ಮಾಡಿ ಈ ರೀತಿಯಾಗಿ ಮಾಡಿರ್ತಕ್ಕಂಥದ್ದು ಎಷ್ಟು ಇದು ರಾಜಕೀಯದಲ್ಲಿ ಎಲ್ಲ ಒಂದು ಕಡೆ ಇವ್ರಿಗೆ ಇರ್ತಕ್ಕಂಥ ಗೌರವ ಹಾಳು ಮಾಡಬೇಕು ಅನ್ನೋದು ದೃಷ್ಟಿಯಿಂದ ಈ ರೀತಿಯಾಗಿ ಮಾಡಿರ್ತಕ್ಕಂಥದ್ದು ಅನ್ನೋದು ಯಾರು ಇದ್ರ ಹಿಂದ್ಗಡೆ ಇದ್ದಾರೆ ಅಂತೇಳಿ ತನಿಖೆ ಮಾಡಿದಾಗ ಇದ್ರ ಬಗ್ಗೆ ಗೊತ್ತಾಗ್ತದೆ. ಯಾವ ಜಮೀನು, ಎಲ್ಲಿ ಮಾಡಿದ್ದಾರೆ, ಯಾವುದು ಏನು ಅಂತ ಒಂದು ಸಣ್ಣ ಮಾಹಿತಿ ಕೂಡ ನನಗೆ ಗೊತ್ತಿಲ್ಲ. ನಾವು ನ್ಯಾಯಾಲಯದ ಮೂಲಕ ಕಾನೂನು ಮೂಲಕ ಹೋರಾಟವನ್ನು ಮಾಡ್ತೀವಿ. ಈಗಾಗಲೇ ಭೈರತಿ ಬಸವರಾಜ್ ಅವರು ಹೇಳಿಕೆ ಕೊಟ್ಟಿದ್ದಾರೆ, ಇದು ರಾಜಕೀಯ ಪ್ರೇರಿತವಾಗಿದೆ, ಆ ಘಟನೆಗೂ ನನಗೂ ಸಂಬಂಧ ಇಲ್ಲ ಅಂತ ಈಗಾಗಲೇ ಬಸವರಾಜ್ ಅವರು ಹೇಳಿದ್ದಾರೆ. ಈಗ ಕಾಂಗ್ರೆಸ್ ಲೀಡರ್ ಬಗ್ಗೆ ಯಾರ್ಯಾರ ಜೊತೆಲಿ ಯಾರ್ಯಾರ ಫೋಟೋ ಇದೆ ಅದ್ರ ಬಗ್ಗೆ ಚರ್ಚೆ ಮಾಡೋಣ. ಈ ರೀತಿ ಫೋಟೋ ಇದೆ ಅನ್ನೋ ಕಾರಣಕ್ಕೆ ರಾಜಕೀಯ ತೇಜೋವಧೆ ಮಾಡ್ತಕ್ಕಂಥ ಕೆಲಸವೂ ಕೂಡ ಮಾಡ್ತಾ ಇರ್ಬೋದು. ಭೈರತಿ ಬಸವರಾಜ್ ಅವರು ಈಗಾಗಲೇ ಹೇಳಿಕೆ ನೀಡಿದ್ದಾರೆ. ಇದೇ ವಿಚಾರಕ್ಕೆ ಸಂಬಂಧಪಟ್ಟ ಇನ್ನಷ್ಟು ಡೀಟೇಲ್ಸ್ ಅನ್ನು ಕೊಡೋದಕ್ಕೆ ನಮ್ಮ ರಿಪೋರ್ಟರ್ ಮುನಿರಾಜ್ ಈಗ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಮುನಿರಾಜು, ಬಿಕ್ಲು ಶಿವನ ಕೊಲೆ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಇದೀಗ ಭೈರತಿ ಬಸವರಾಜ್ ಅವರಿಗೆ ಬಂಧನ ಭೀತಿ ಕಾಡ್ತಾ ಇದೆಯಾ? ಜೊತೆಗೆ ಅವರು ಹೈಕೋರ್ಟ್ಗೆ ಈಗಾಗಲೇ ಎಫ್ಐಆರ್ ರದ್ದು ಕೋರಿ ಅರ್ಜಿಯನ್ನು ಸಲ್ಲಿಸಿದಾರಲ್ಲ, ಅದರಲ್ಲಿ ಏನೆಲ್ಲ ಅಂಶಗಳನ್ನ ಮೆನ್ಷನ್ ಮಾಡಿದ್ದಾರೆ. ಅವರೇ ಹೇಳ್ಕೊಂಡಾಗೆ ನನ್ನ ಇದರಲ್ಲಿ ಯಾವುದೇ ರೀತಿಯ ಪಾತ್ರ ಇಲ್ಲ ಅಂತ ಹೇಳಿದ್ರು ಕೂಡ ಈಗ ಒಂದಷ್ಟು ಆತಂಕ ಅಂತ ಅವರಿಗೆ ಇದೆ. ಹಾಗಾಗಿ ಯಾವೆಲ್ಲ ಅಂಶಗಳನ್ನ ಅವರಲ್ಲಿ ಉಲ್ಲೇಖ ಮಾಡಿದ್ದಾರೆ, ಎಷ್ಟೊತ್ತಿಗೆ ವಿಚಾರಣೆಗೆ ಬರುತ್ತೆ? ಏನು ಬಿಕ್ಲು ಶಿವ ಕೊಲೆ ಕೇಸಲ್ಲಿ ಈಗ ಭೈರತಿ ಬಸವರಾಜ್ ಅವರು ಕೂಡ ಒಂದು ಬಂಧನದ ಭೀತಿ ಈಗ ಎದುರಾಗಿರೋದು. ಯಾಕಂದ್ರೆ ಈ ಒಂದು ಪ್ರಕರಣದಲ್ಲಿ ಅವರು 5ನೇ ಆರೋಪಿ ಅಂತೇಳಿ ಈಗ ಪೊಲೀಸರು ಎಫ್ಐಆರ್ ಕೂಡ ದಾಖಲು ಮಾಡಿದ್ದಾರೆ. ಮತ್ತೆ ಇದು ಕೊಲೆ ಪ್ರಕರಣ ಆಗಿರೋದ್ರಿಂದ ಇವರಿಗೆ ಏನು ಜಾಮೀನು ರಹಿತ ಕೇಸ್ ಕೂಡ ಸೆಕ್ಷನ್ ಕೂಡ ಇದಾಗಿದೆ. ಆ ಸಲುವಾಗಿ ಈಗ ಪೊಲೀಸರು ಒಂದು ಬಂಧಿಸುವಂತ ಸಾಧ್ಯತೆ ಇರೋದ್ರಿಂದ ಈಗ ಅವರು ಹೈಕೋರ್ಟ್ನಲ್ಲಿ ಒಂದು ಎಫ್ಐಆರ್ ಅನ್ನು ರದ್ದು ಕೋರಿ ಒಂದು ಅರ್ಜಿಯನ್ನು ಕೂಡ ಸಲ್ಲಿಕೆ ಮಾಡಿರೋದು. ಬಹುಶಃ ಇವತ್ತು ಇನ್ನು ಕೆಲವೇ ಕ್ಷಣಗಳಲ್ಲಿ ಈ ಒಂದು ಅರ್ಜಿ ವಿಚಾರಣೆ ಕೂಡ ಬರ್ತಾ ಇರೋದ್ರಿಂದ ಅವರಿಗೆ ಹೈಕೋರ್ಟ್ನಿಂದ ರಿಲೀಫ್ ಸಿಗುತ್ತಾ ಅಥವಾ ಪೊಲೀಸ್ ತನಿಖೆಯನ್ನು ಎದುರಿಸಬೇಕಾಗುತ್ತಾ ಅನ್ನೋ ಒಂದು ಆತಂಕ
ಕೂಡ ಈಗ ಅವ್ರಿಗೆ ಕಾಡ್ತಾ ಇದೆ. ಏನು ಈಗಾಗಲೇ ಈ ಒಂದು ಪ್ರಕರಣದಲ್ಲಿ ಅವರೇ ಕೂಡ ಒಂದು ಕೆಲವು ಮಾಹಿತಿಯನ್ನು ಕೂಡ ಕೊಡ್ತಾ ಇದ್ದಾರೆ. ಈ ಒಂದು ಪ್ರಕರಣಕ್ಕೂ ನನಗೂ ಯಾವುದೇ ಸಂಬಂಧ ಇರಲಿಲ್ಲ, ಆತ ಏನು ರೌಡಿ ಶೀಟರ್ ಯಾರು ಅನ್ನೋ ವಿಚಾರವೇ ನನಗೆ ಗೊತ್ತಿರಲಿಲ್ಲ ಅಂತೇಳಿ ಅವ್ರು ಕೂಡ ಈಗ ಉತ್ತರವನ್ನು ಕೊಡ್ತಾ ಇರೋದು. ಮತ್ತೆ ಯಾವ ಜಮೀನು ಮತ್ತೆ ಯಾವ ವಿಚಾರಕ್ಕೆ ಇಬ್ಬರ ನಡುವೆ ಗಲಾಟೆ ಆಯ್ತು ಅನ್ನೋದ್ರ ಬಗ್ಗೆ ಕೂಡ ನನಗೆ ಯಾವುದೇ ಮಾಹಿತಿ ಇಲ್ಲ ಅಂತೇಳಿ ಕೂಡ ಅವರು ಸ್ಪಷ್ಟನೆಯನ್ನು ಕೊಡ್ತಾ ಇದ್ದಾರೆ. ಆದರೆ ಪೊಲೀಸರ ತನಿಖೆ ವೇಳೆ ಬೈರ್ತಿ ಬಸವರಾಜ್ ಕೂಡ ಬಸವರಾಜ್ ಅವರು ಇನ್ವಾಲ್ವ್ಮೆಂಟ್ ಇದೆ ಅಂತ ಹೇಳಿ ಅವರು ಕೂಡ ತನಿಖೆಯನ್ನ ಮಾಡ್ತಾ ಇರೋದು. ಮತ್ತೆ ಹೈಕೋರ್ಟ್ಗೆ ಈಗಾಗಲೇ ಇಷ್ಟೆಲ್ಲ ಏನು ತನಿಖೆ ಆಗಿದೆ ಅದಕ್ಕೆ ಸಂಬಂಧಪಟ್ಟಂತೆ ಕೆಲವು ಮಾಹಿತಿಯನ್ನು ಕೂಡ ಈಗ ಹೈಕೋರ್ಟ್ಗೆ ಕೊಡೋದಕ್ಕೆ ಹಿರಿಯ ಅಧಿಕಾರಿಗಳು ಕೂಡ ಈಗ ಕೋರ್ಟ್ನ ಕಡೆಗೆ ಹೊರಟಿದ್ದಾರೆ. ಯಾಕಂದ್ರೆ ಈ ಒಂದು ಪ್ರಕರಣದಲ್ಲಿ ಬೈರ್ತಿ ಬಸವರಾಜ್ ಅವರ ಪಾತ್ರ ಇದೆ ಅಂತ ಹೇಳಿ ಈಗ 5ನೇ ಆರೋಪಿ ಅಂತೇಳಿ ಎಫ್ಐಆರ್ ಕೂಡ ದಾಖಲು ಮಾಡ್ಕೊಂಡಿದ್ದರಿಂದ ಅವರ ಇನ್ವಾಲ್ವ್ಮೆಂಟ್ ಏನಿದೆ ಮತ್ತೆ ಅವ್ರು ಯಾವ ರೀತಿ ಇದರಲ್ಲಿ ಕೇಸ್ನಲ್ಲಿ ಭಾಗಿಯಾಗಿದ್ದಾರೆ ಅನ್ನೋದ್ರ ಬಗ್ಗೆ ಕೆಲವು ಮಾಹಿತಿಗಳನ್ನು ಸಂಗ್ರಹ ಮಾಡಿ ಅದನ್ನ ಹೈಕೋರ್ಟ್ನ ಗಮನಕ್ಕೆ ತರೋದಕ್ಕೆ ಕೂಡ ಅಧಿಕಾರಿಗಳಿಗೆ ಕೋರ್ಟ್ ಕಡೆಗೆ ಹೋಗ್ತಾ ಇದ್ದಾರೆ. ಇನ್ನು ಉಳಿದಂತೆ ಈ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಕೆಲವು ಏನು ಅನುಮಾನಾಸ್ಪದ ವ್ಯಕ್ತಿಗಳೇನಿದ್ರೆ ಅವರನ್ನ ಈಗ ಪೊಲೀಸರು ವಶಕ್ಕೆ ಪಡೆದು ಒಂದು ಹೆಚ್ಚಿನ ವಿಚಾರಣೆ ಕೂಡ ಮಾಡ್ತಾ ಇದ್ದಾರೆ. ಆ ನಂತರ ಅದರಲ್ಲಿ ಯಾರ್ಯಾರು ಇನ್ವಾಲ್ವ್ಮೆಂಟ್ ಆಗಿದೆ ಅವರನ್ನ ಬಂಧಿಸುವಂತ ಕೆಲಸ ಆಗುತ್ತೆ. ನಂತರ ಅವರ ವಿಚಾರಣೆ ಮಾಡಿ ಆ ನಂತರ ಏನು ಬೈರ್ತಿ ಬಸವರಾಜ್ ಅವರು ಕೂಡ ವಿಚಾರಣೆಗೆ ಒಳಪಡಿಸುವಂತ ಸಾಧ್ಯತೆ ಇದೆ. ನವಿತಾ, ಮುನಿರಾಜು, ಈಗಾಗಲೇ ಒಂದು ವೇಳೆ ಕೋರ್ಟ್ ಎಫ್ಐಆರ್ ರದ್ದು ಕೋರೋದಕ್ಕೆ ನಿರಾಕರಿಸಿದ ಸಂದರ್ಭ ಅಥವಾ ವಜಾ ಮಾಡಿದಂತಹ ಸಂದರ್ಭದಲ್ಲಿ A5 ಇವರ ಆದರೂ ಕೂಡ ಇವರನ್ನ ವಿಚಾರಣೆಗೆ ನೋಟಿಸ್ ಕೊಡುವ ಸಾಧ್ಯತೆಯ ಜೊತೆಗೆ ಬಂಧನಗೊಳಿಸುವಂತಹ ಸಾಧ್ಯತೆ ಎಷ್ಟರ ಮಟ್ಟಿಗೆ ಕಾಣಿಸ್ತಾ ಇದೆ? ನವಿತಾ, ಇದು ಕೊಲೆ ಪ್ರಕರಣ ಆಗಿರೋದ್ರಿಂದ ಇದರಲ್ಲಿ ನೋಟಿಸ್ಗಿಂತ ಹೆಚ್ಚಾಗಿ ಏನು ಕ್ರಿಮಿನಲ್ ಕೇಸ್ ಆಗಿದೆ ಅದರಿಂದ ಅವರನ್ನು ಅರೆಸ್ಟ್ ಮಾಡಿ ಪೊಲೀಸರು ವಿಚಾರಣೆಯನ್ನು ಮಾಡಬೇಕಾಗುತ್ತೆ. ಆ ಸಲುವಾಗಿ ಈಗ ಅವ್ರಿಗೂ ಕೂಡ ಒಂದು ಬಂಧನದ ಭೀತಿ ಎದುರಾಗಿರುವಂಥದ್ದು. ಯಾಕೆಂದ್ರೆ ಹೈ ಪ್ರೊಫೈಲ್ ವ್ಯಕ್ತಿ ಆಗಿರ್ಬೋದು, ಆದರೆ ಕೇಸ್ ಮಾತ್ರ ಕೊಲೆ ಕೇಸ್ ಆಗಿದೆ. ಅದಕ್ಕೆ ಸಂಬಂಧಪಟ್ಟಂತೆ BNS 103 ಅಡಿಯಲ್ಲಿ ಕೇಸ್ ಕೂಡ ರಿಜಿಸ್ಟರ್ ಆಗಿರುವಂಥದ್ದು. ಇದರಲ್ಲಿ ನೋಟಿಸ್ ಕೊಡುವಂಥದ್ದಾಗಲಿ ಅಥವಾ ನಿರೀಕ್ಷಣಾ ಜಾಮೀನಾಗಲಿ ಇದಕ್ಕೆ ಕೆಲವು ಸಾಕಷ್ಟು ಏನು ಪ್ರೊಸೀಜರ್ಸ್ ಇರುತ್ತೆ. ಅದರಿಂದ ಕ್ರಿಮಿನಲ್ ಕೇಸ್ ಆಗಿರೋದ್ರಿಂದ ಪೊಲೀಸರು ಅವರನ್ನು ಏಕಾಏಕಿ ಅರೆಸ್ಟ್ ಮಾಡಿ ವಿಚಾರಣೆ ಮಾಡೋದು ಕೂಡ ಅವಕಾಶ ಇರೋದ್ರಿಂದ ಅವರು ಈಗ ಬಂಧನದ ಭೀತಿಯಿಂದ ಕೋರ್ಟ್ನ ಮೊರೆ ಕೂಡ ಹೋಗಿರುವಂಥದ್ದು. ಈಗ ಕೋರ್ಟ್ಗೆ ಸಂಬಂಧಪಟ್ಟಂತ ಕೆಲವು ಡಾಕ್ಯುಮೆಂಟ್ಸ್ ಅಂದ್ರೆ ಸಾಕ್ಷ್ಯಗಳನ್ನು ಕೂಡ ಈಗ ಪೊಲೀಸರು ಒದಗಿಸೋದಕ್ಕೆ ಬೇಕಾದ ಒಂದು ತಯಾರಿಗಳನ್ನು ಕೂಡ ಮಾಡ್ಕೊಳ್ತಾ ಇದ್ದಾರೆ. ಯಾಕಂದ್ರೆ ಇವತ್ತು ಅರ್ಜಿ ವಿಚಾರಣೆಗೆ ಬಂದ ಸಂದರ್ಭದಲ್ಲಿ ಪೊಲೀಸರು ಯಾಕೆ ಅವರನ್ನು ಆರೋಪಿಯನ್ನಾಗಿ ಮಾಡಿದ್ದಾರೆ ಮತ್ತೆ ಅದಕ್ಕೆ ಸಂಬಂಧಪಟ್ಟಂತ ಪೂರಕ ದಾಖಲೆಗಳು ಏನಿದೆ ಅನ್ನೋದ್ರ ಬಗ್ಗೆ ಅವರು ಕೂಡ ಒಂದು ಸಬ್ಮಿಟ್ ಮಾಡೋದಕ್ಕೆ ಅಗತ್ಯ ಸಿದ್ಧತೆಯನ್ನ ಮಾಡ್ಕೊಂಡಿದ್ದಾರೆ. ಅದರಿಂದ ಒಂದು ವೇಳೆ ಇವತ್ತೇನಾದ್ರೂ ಹೈಕೋರ್ಟ್ ನಲ್ಲಿ ಅವರಿಗೆ ರಿಲೀಫ್ ಸಿಕ್ಕಿಲ್ಲ ಅಂತಂದ್ರೆ ಪೊಲೀಸರು ಅವರಿಗೆ ನೋಟಿಸ್ ಅನ್ನು ಕೊಡಬಹುದು ಅಥವಾ ಏಕಾಏಕಿ ಅವರನ್ನು ಕಸ್ಟಡಿಗೆ ಪಡೆದು ಒಂದು ವಿಚಾರಣೆ ಮಾಡಬಹುದು ಅಥವಾ ಅರೆಸ್ಟ್ ಮಾಡೋದಕ್ಕೂ ಕೂಡ ಅವಕಾಶಗಳು ಸಾಕಷ್ಟು ಇದಾವೆ. ಮುನಿರಾಜು, ಈಗ ನೀವು ಹೇಳಿದ್ರಿ ಅಂದ್ರೆ ಅಗತ್ಯ ಸಿದ್ಧತೆಗಳನ್ನ ಪೊಲೀಸರು ಮಾಡ್ಕೊಂಡಿದ್ದಾರೆ, ವಿಚಾರದಲ್ಲಿ ಅವರ ಒಂದು ಪಾತ್ರ ಇದೆ ಅನ್ನೋದಕ್ಕೆ ಯಾವೆಲ್ಲ ಸಿದ್ಧತೆಗಳು ಇದೆ? ಹಾಗಾದ್ರೆ ಏನೆಲ್ಲ ದಾಖಲೆಗಳು ಅಥವಾ ಏನೆಲ್ಲ ಸಾಕ್ಷಿಗಳು ಅವರಿಗೆ ಸಿಕ್ಕಿದೆ ಪೊಲೀಸರಿಗೆ? ನವಿತಾ, ಈಗಾಗಲೇ ಏನು ಈ ಒಂದು ಪ್ರಕರಣದಲ್ಲಿ ಎಫ್ಐಆರ್ ನಲ್ಲಿ ಬೇರೆ ಆರೋಪಿಗಳೇನಿದ್ದಾರೆ 4 ಮಂದಿ, ಅವ್ರ ಜೊತೆ ಇವರು ಯಾವ ರೀತಿ ಒಂದು ಒಡನಾಟ ಇಟ್ಟಿದ್ದಾರೆ ಮತ್ತೆ ಫೋಟೋಗಳಿರ್ಬೋದು ಮತ್ತೆ ಈ ಒಂದು ಕೊಲೆ ಹಿನ್ನೆಲೆ ಏನು ಅನ್ನೋದ್ರ ಬಗ್ಗೆ ಕೂಡ ಮಾಹಿತಿಯನ್ನು ಕಲೆಕ್ಟ್ ಮಾಡ್ತಾರೆ. ಮತ್ತೆ ಈಗಾಗಲೇ ದೂರದಾರ ಏನು ಕೊಲೆ ಆಗಿರುವಂತಹ ಶಿವಪ್ರಕಾಶ್ ಏನಿದ್ದಾನೆ ಆತನ ತಾಯಿಯ ಒಂದು ದೂರದಾರ ಆಗಿರೋದ್ರಿಂದ ಆಕೆ ಒಂದು ಎಫ್ಐಆರ್ ದಲ್ಲಿ ಉಲ್ಲೇಖ ಮಾಡಿದ್ರೆ ಒಂದು ಲ್ಯಾಂಡ್ ವಿಚಾರಕ್ಕೆ ಈ ಒಂದು ಗಲಾಟೆ ನಡೀತಾ ಇತ್ತು. ತನ್ನ ಮಗ ತನ್ನ ಬಳಿ ಹೇಳ್ಕೊಂಡಿದ್ದ, ತನಗೆ ಜೀವ ಬೆದರಿಕೆ ಇದೆ ಮತ್ತೆ ಈ ರೀತಿಯಾಗಿ ಕೆಲವರು ಬಂದು ಬೆದರಿಕೆ ಆಗ್ತಾ ಇದ್ದಾರೆ ಅನ್ನೋದ್ರ ಬಗ್ಗೆ ಕೂಡ ವಿಚಾರನ ತನ್ನ ತಾಯಿ ಬಳಿ ಹೇಳ್ಕೊಂಡಿದ್ದ ಅಂತೇಳಿ ಎಫ್ಐಆರ್ ನಲ್ಲಿ ಕೂಡ ಉಲ್ಲೇಖ ಮಾಡಿರುವಂಥದ್ದು. ಅದೇ ರೀತಿ ಎಫ್ಐಆರ್ ನಲ್ಲಿ ಕೂಡ ಬೈರ್ತಿ ಬಸವರಾಜ್ ಕಡೆಯಿಂದಲೂ ಕೂಡ ಬೆದರಿಕೆ ಬಗ್ಗೆ ಮತ್ತೆ ಅದನ್ನು ಕೂಡ ಉಲ್ಲೇಖ ಮಾಡಿದ್ದಾರೆ. ಮತ್ತೆ ಅವರ ಕುಮ್ಮಕ್ಕಿನಿಂದಲೇ ಈ ಒಂದು ಕೃತ್ಯ ಆಗಿರ್ಬೋದು ಅಂತೇಳಿ ಈಗ ಕೇಸ್ ಕೂಡ ಕೊಟ್ಟಿರೋದ್ರಿಂದ ಆ ಒಂದು ಆಧಾರದ ಮೇಲೆ ಪೊಲೀಸರು ಕೆಲವು ಸಾಕ್ಷ್ಯಗಳನ್ನ ಸಂಗ್ರಹ ಮಾಡ್ತಾರೆ. ಮತ್ತೆ ಕುಟುಂಬದವರ ಹೇಳಿಕೆಯನ್ನು ಕೂಡ ದಾಖಲು ಮಾಡಿಕೊಂಡು ಆ ಮುಖಾಂತರವಾಗಿ ಇವರನ್ನ ವಿಚಾರಣೆ ಮಾಡೋದಕ್ಕೆ ಮತ್ತೆ ಇವ್ರ ಮೇಲೆ ಕ್ರಮ ಕೈಗೊಳ್ಳೋದಕ್ಕೆ ಕೂಡ ಪೊಲೀಸರು ಮುಂದಾಗ್ತಾ ಇದ್ದಾರೆ. ನವಿತಾ, ಓಕೆ, ಥ್ಯಾಂಕ್ ಯು ಮುನಿರಾಜು ಡೀಟೇಲ್ಸ್ಗೆ.